ಮೋಹಿನಿ, ಮೋಹಿನಿ! ಓಹೋ, ಭೂಲೋಕದ ಕುಬೇರರು ಬರಬೇಕು ಬರಬೇಕು. ಮೋಹಿನಿ, ನಿಮ್ಮ ಮನ್ಮಥರಾಜ ಬಂದಿದ್ದಾರೆ, ಬೇಗ ಬಾ. ನಡಿಲಿ ನಡಿಲಿ. ಅಕ್ಕಯ್ಯ, ನಮಗಿಲ್ಲಿ ಇನ್ನೇನ್ ಕೆಲ್ಸ? ಬಾ. ಬಂಗಾರಿ. ಮೋಹಿನಿ, ಇದೇನು? ನಿನ್ನ ತೋಳಿನ ಮಾಲೆಯಿಂದ ನನ್ನ ಕೊರಳನ್ನು ಅಲಂಕರಿಸಿ ಸಿಹಿ ಮುತ್ತುಗಳಿಂದ ನನ್ನನ್ನು ತಣಿಸುತ್ತಿದ್ದ ನೀನು ಈ ದಿನ ಈ ಹೂವಿನ ಮಾಲೆಯಿಂದ ಸ್ವಾಗತ ನೀಡುತ್ತಿದ್ದೀಯಲ್ಲ? ಇವತ್ತು ನನ್ನ ಜನ್ಮದಿನ. ನಿನ್ನ ಜನ್ಮದಿನಾನ ಅಥವಾ ರತೀದೇವಿಯ ಶೃಂಗಾರ ರಸವೇ ಹುಟ್ಟಿದ ದಿನಾನ? ನಿಮ್ಮಂಥವರನ್ನ ಬಾಳ ಸಂಗಾತಿಯಾಗಿ ಪಡೆಯೋ ಭಾಗ್ಯನ ನನಗೆ ನೀಡಿದ ದಿನ. ಆಶೀರ್ವಾದ ಮಾಡಿ. ಮಹಾಸತಿಯಾಗಿ ಬಾಳುವ ಭಾಗ್ಯವನ್ನು ನಿನಗೆ ಆ ದೇವರು ಕರುಣಿಸಲಿ. ಆ ಬಾಳು, ಆ ಭಾಗ್ಯ ನಿಮ್ಮಿಂದಲೇ ಸಿಗಬೇಕು. ಅಗತ್ಯವಾಗಿ. ಮೋಹಿನಿ, ನಿನ್ನ ಜನ್ಮದಿನದ ಕಾಣಿಕೆಯಾಗಿ ಏನು ಬೇಕೋ ಕೇಳು. ಕೇಳಿದ ಕಾಣಿಕೆ ಖಂಡಿತ ಕೊಡ್ತೀರಾ? ಸಂದೇಹನ? ಮಾತು ತಪ್ಪಲ್ಲ ತಾನೇ? ಕೊಟ್ಟ ಮಾತು ತಪ್ಪೋದು ನಮ್ಮ ರೆಡ್ಡಿ ವಂಶಕ್ಕೇ ಇಲ್ಲ. ಧೈರ್ಯವಾಗಿ ಕೇಳು. ಹಾಗಾದರೆ ನಾನು ಕೇಳಿದ್ದನ್ನು ತಂದು ಕೊಡುವೆನೆಂದು ಪ್ರಮಾಣ ಮಾಡಿ. ನೀನು ಕೇಳಿದ್ದನ್ನು ಪ್ರಮಾಣವಾಗಿ ತಂದು ಕೊಡುತ್ತೇನೆ. ನನಗೆ ನಿಮ್ಮ ಅತ್ತಿಗೆ ಮಲ್ಲಮ್ಮ ಹಾಕ್ಕೊಂಡಿರೋ ಮೂಗುತಿ ಬೇಕು. ಹೌದು, ಶಿವಾಲಯದಲ್ಲಿ ನಿಮ್ಮ ಅತ್ತಿಗೆಯ ಮೂಗುತಿಯನ್ನು ನೋಡಿ ನನಗೆ ಆಸೆ ಆಯಿತು. ಮೋಹಿನಿ, ಮಲ್ಲಮ್ಮ ನನ್ನ ಅತ್ತಿಗೆ ಮಾತ್ರ ಅಲ್ಲ, ನನ್ನ ತಾಯಿ ಸಮಾನಳು, ನನ್ನ ಪಾಲಿಗೆ ದೇವತೆ. ಆ ಮಹಾಸಾಧ್ವಿಯ ಮೂಗುತಿಯನ್ನು ನಾನು ಹೇಗೆ ಕೇಳಲಿ? ಆ ಮಹಾಪತಿವ್ರತೆಯನ್ನು? ಹಾಗಾದರೆ ನನ್ನನ್ನು ಪತಿತೆ ಅಂತೀರಾ? ಚಚ, ಹಾಗೆ ಹೇಳ್ಬೇಡ. ಪತಿತೆಯನ್ನು ಪತಿವ್ರತೆಯಾಗಿ ಮಾಡಬೇಕು ಅಂತಿದ್ದೀನಿ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ದೊಡ್ಡ ರಾಧಾಂತವೇ ನಡೆಯಿತು. ಹಾಗಾದರೆ ಬೇಡ ಬಿಡಿ. ನನಗಾಗಿ ನೀವು ಮನೆ ಮಂದಿಯಿಂದ ದೂರ ಆಗೋದು ಬೇಡ. ನೀವು ನನಗೆ ಕೊಟ್ಟ ಮಾತನ್ನು ದಯವಿಟ್ಟು ಮರೆತು ಬಿಡಿ. ಕೊಟ್ಟ ಮಾತನ್ನು ಮರೆಯೋದೆ ಶಿವ. ಅದನ್ನ ಬಿಟ್ಟರೆ ಬೇರೆ ಗತ್ಯಂತರ ಇಲ್ಲವಲ್ಲ. ಆ ಮೂಗುತಿಯನ್ನ ಹಾಕೊಂಡು ಧನ್ಯಳಾಗ್ಬೇಕು ಅಂತ ಅನ್ಕೊಂಡೆ. ಆದರೆ ನನಗೆ ಅಷ್ಟು ಅದೃಷ್ಟ ಇಲ್ಲ ಅಂತ ಈಗ ಗೊತ್ತಾಯ್ತು. ನಾನು ಆ ಮೂಗುತಿಯನ್ನ ಮರಿಬೇಕು. ಇಲ್ಲ ಅಂದ್ರೆ ನೀವು ಕೊಟ್ಟ ಮಾತನ್ನ ನೀವು ಮರಿಬೇಕು. ಇಲ್ಲ ಮೋಹಿನಿ, ಮಾನ ಹೋದರೂ ಕೊಟ್ಟ ಮಾತನ್ನು ಮೀರಬಾರದು. ನನ್ನ ತಾಯಿ ಸ್ವರೂಪಳಾದ ಮಲ್ಲಮ್ಮ ನಾನು ಕೇಳಿದರೆ ಇಲ್ಲ ಅನ್ನೋದಿಲ್ಲ. ಈಗಲೇ ಹೋಗಿ ತರುತ್ತೇನೆ. ದೇಮಣ್ಣ, ಯಾಕಪ್ಪ ಊಟ ಮಾಡದೆ ಕೂತಿದ್ಯಾ? ಹಸಿವಾಗಿಲ್ವೇನು? ಹಸಿವಾದರೂ ಊಟ ಮಾಡಕ್ಕೆ ಆಗ್ತಾ ಇಲ್ಲ ಅತ್ತಿಗೆ. ಹಾಗಾದರೆ ಈ ಹಸಿವನ್ನು ಮರೆಸುವಂಥ ಇನ್ಯಾವುದೋ ಹಸಿವು ನಿನಗಿರಬೇಕು. ಆ ಹಸಿವು ಹಿಂಗಿದರೆ ಈ ಹಸಿವು ಹೆಚ್ಚುತ್ತೆ. ಹೌದು ಅತ್ತಿಗೆ, ಆಸೆಯ ಹಸಿವು, ಮಾತಿನ ಹಸಿವು ನನ್ನನ್ನ ಕಾಡ್ತಾ ಇದೆ. ನಿನ್ನ ಮನಸ್ಸಿನ ಹಸಿವು ಏನು ಅಂತ ಹೇಳು. ಸಾಧ್ಯವಾದ್ರೆ ಅದನ್ನ ನೀಗಿಸೋಕೆ ಪ್ರಯತ್ನ ಪಡ್ತೀನಿ. ಅತ್ತಿಗೆ, ನಿಮ್ಮಿಂದ ನನಗೊಂದು ಬೇಕು. ಅದು ಕೊಟ್ರೆ ಊಟ ಮಾಡ್ತೀನಿ. ನನ್ನಿಂದನಾ? ಹೌದು ಅತ್ತಿಗೆ, ನಿಮ್ಮ ಮೂಗುತಿ ಬೇಕು. ನಾನು ತಂದುಕೊಡ್ತೀನಿ ಅಂತ ಮೋಹಿನಿಗೆ ಪ್ರಮಾಣ ಮಾಡಿ ಬಂದಿದ್ದೀನಿ. ನಾನು ಕೊಟ್ಟ ಮಾತನ್ನ ತಪ್ಪಿಸೋಕೆ ನನಗಿಷ್ಟ ಇಲ್ಲ ಅತ್ತಿಗೆ. ಬೇಡಪ್ಪ, ಮಾತು ತಪ್ಪಿ ರೆಡ್ಡಿ ವಂಶಕ್ಕೆ ಕಳಂಕ ತರಬೇಡ. ಕೊಟ್ಟು ಮಾತು ತಪ್ಪಬಾರದು ಅನ್ನೋ ಬುದ್ಧಿ ನಿನಗೆ ಬಂತು ಅಂದ್ರೆ
ನೀನು ಒಳ್ಳೆ ದಾರಿಗೆ ಬರ್ತೀಯಾ ಅಂತ ನನಗೆ ನಂಬಿಕೆ ಬಂತು. ವೇಮಣ್ಣ, ನಿದ್ದೆ ಮಾಡ್ತಿರೋ ಕೆಟ್ಟ ಆಸೆಗಳನ್ನ ಎಚ್ಚರಗೊಳಿಸಬೇಡ. ನಿದ್ದೆಯಿಂದ ಎಚ್ಚೆತ್ತ ಆಸೆಗಳು ಮತ್ತೆ ನಿನ್ನನ್ನು ಕಾಡಬಹುದು ಅಂತ ಆವತ್ತೇ ಎಚ್ಚರಿಸಿದ್ದೆ. ಆದ್ರೆ ನೀನದನ್ನ ಮರ್ತು ಬಿಟ್ಟೆ. ಆಗ್ಲಿ, ಎಲ್ಲ ಶಿವನಿಚ್ಛೆ. ವೇಮಣ್ಣ, ಇದು ಸಾಮಾನ್ಯ ಸ್ತ್ರೀಯರು ಧರಿಸೋ ಮೂಗುತಿ ಅಲ್ಲ. ಇದು ಪವಿತ್ರವಾದ ಮೂಗುತಿ, ಪತಿವ್ರತ್ಯರು ಹಾಕೊಳ್ಳೋ ಮೂಗುತಿ, ಶೀಲವ ಕಾಯೋ ಮೂಗುತಿ, ಮುತ್ತೈದೆತನನ ಸೂಚಿಸೋ ಮೂಗುತಿ. ಮಂಗಳಕರವಾದ ಈ ಮೂಗುತಿಯಿಂದ ನಿನಗೆ ಮಂಗಳವಾಗಲಿ. ನಿನ್ನ ಪ್ರೇಯಸಿ ಎಲ್ಲವನ್ನೂ ತ್ಯಜಿಸಿ ನಿರ್ವಾಣದಿಂದ ಈ ಮೂಗುತಿಯನ್ನು ಧರಿಸುವಂತೆ ಹೇಳು. ತಗೋ. ಅತ್ತಿಗೆ, ನಿಮ್ಮ ಈ ಉಪಕಾರಕ್ಕೆ ಕೋಟಿ ವಂದನೆಗಳು. ನಾನು ಬರ್ತೀನಿ. ಊಟ ಮಾಡಲ್ವೇ? ಈಗ ನನಗೆ ಯಾವ ಹಸಿವು ಇಲ್ಲ ಅತ್ತಿಗೆ. ಬರ್ತೀನಿ. ಮೋಹಿನಿ, ನೋಡು, ನೀನು ಬಯಸಿದ ಮೂಗುತಿ. ಅಂತೂ ಮೂಗುತಿ ತಂದ್ರಲ್ಲ, ಕೊಡಿ. ನಮ್ಮ ಅತ್ತಿಗೆ ಒಂದು ನಿಬಂಧನೆ ಹಾಕಿದ್ದಾರೆ. ಅದರ ಪ್ರಕಾರ ನೀನು ನಡ್ಕೊಂಡ್ರೆ ಈ ಮೂಗುತಿ ಕೊಡ್ತೀನಿ. ಏನು ನಿಬಂಧನೆ? ನೀನು ಎಲ್ಲವನ್ನೂ ತ್ಯಜಿಸಿ ನಿರ್ವಾಣದಿಂದ ಇದನ್ನು ಧರಿಸಬೇಕಂತೆ. ನಿರ್ವಾಣ? ಸರಿ, ಮೊದಲು ಸರಸ, ನಂತರ ನಿಮ್ಮ ಅತ್ತಿಗೆ ಹೇಳಿದಂತೆಯೇ ಆಗಲಿ. ಈ ಮೂಗುತಿಯನ್ನು ಧರಿಸಿ ಎಲ್ಲಾ ಭಾವಭಂಗಿಗಳಿಂದ, ಸರಸ ವಿಲಾಸ ಶೃಂಗಾರ ವಿನೋದಗಳಿಂದ ನಿಮ್ಮನ್ನು ತೃಪ್ತಿಪಡಿಸುತ್ತೇನೆ. ಸರಿಯೇ? ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ತಗೋ. ಸ್ವಾಮಿ. ಸ್ವಾಮಿ? ನಾನು ಸ್ವಾಮಿ? ಆಗ ಕಾಮಿಯಾದವನು ಈಗ ಸ್ವಾಮಿ.
ಈ ಮೂಗುತಿಯನ್ನು ಧರಿಸುವ ಯೋಗ್ಯತೆ ನನಗಿಲ್ಲ. ಮಾಯಾ ಸೌಂದರ್ಯದ ಹೇಯವಾದ ನನ್ನ ರೂಪ ನೋಡಿದೆ. ಈ ದೇಹದೊಳಗಿನ ಅಂತರಾರ್ಥವೇನು ಅಂತ ಈಗ ಅರ್ಥವಾಯಿತು. ಇನ್ನು ಮೇಲೆ ಯಾವ ಸುಖ ಭೋಗಗಳ ಬಂಧನವೂ ನನಗೆ ಬೇಡ, ನನಗೆ ಬೇಡ, ಬೇಡ. ಈ ಎಲುಬಿನ ಕೂಡಿಗಾಗಿ ಹಲುಬಿದ ನನ್ನ ಮೇಲೆ ನನಗೆ ಅಸಹ್ಯವಾಗಿದೆ. ಮೋಹಿನಿ, ಈಗ ಮೋಹದ ಹಾದಿಯಿಂದ ಮೋಕ್ಷದ ಹಾದಿಗೆ ಪ್ರಯಾಣ ಬೆಳೆಸುತ್ತೇನೆ. ನಶ್ವರವಾದ ಈ ಆಸೆ ಆಮಿಷಗಳಿಂದ ಶಾಶ್ವತನಾದ ಈಶ್ವರನ ಕಡೆ ಸಾಗುತ್ತೇನೆ. ತಾಯೇ, ಧನ್ಯನಾದೆ, ಧನ್ಯನಾದೆ ತಾಯೇ. ವೇಮಣ್ಣ, ಯಾಕಪ್ಪ ಕಣ್ಣೀರು? ತಾಯೇ, ಇದು ಕಣ್ಣೀರಲ್ಲ, ನಾನು ಮಾಡಿದ ಪಾಪಕ್ಕೆ ಇದು ಪ್ರಾಯಶ್ಚಿತ್ತದ ಸ್ನಾನ. ಈ ದಿನ ನಿಮ್ಮಿಂದ ನಾನು ಧನ್ಯನಾದೆ. ನಾರಿಯನ್ನು ನಂಬಿ ದಾರಿ ಕಾಣದೆ ಒದ್ದಾಡುತ್ತಿದ್ದ ನನಗೆ ಸತ್ಯದ ರೂಪ, ನಿತ್ಯದ ಬೆಳಕು, ತತ್ವದ ಜ್ಞಾನ ನೀಡಿದ ಮುಕ್ತಿ ದೇವತೆ ನೀವು. ಈ ಲೋಕದ ಶೋಕದಿಂದ, ಈ ಮೋಹದ ದಾಹದಿಂದ, ಆಸೆಯ ಪಾಶದಿಂದ ನನ್ನನ್ನು ಉದ್ಧಾರ ಮಾಡಿದ ಮಾತೃಮೂರ್ತಿ ನೀವು. ತಾಯೇ, ನಾನು ಪಂಡಿತನಾಗಿದ್ದೂ ಸಹ ನಿರ್ವಾಣವೆಂಬ ಪದವನ್ನು ಪಾಮರನಂತೆ ಅರ್ಥ ಮಾಡಿಕೊಂಡೆ. ನಿರ್ವಾಣವೆಂದರೆ ಮುಕ್ತಿ ಎನ್ನುವ ಪರಮಾರ್ಥ ಮರೆತು ಅಜ್ಞಾನಿಯಾದೆ. ನೀವು ಹೇಳಿದಂತೆ ಆಸೆ, ಆಕಾಂಕ್ಷೆ, ಮೋಹ, ದಾಹ, ಹೆಣ್ಣು, ಹೊನ್ನು, ಮಣ್ಣು ಎಲ್ಲವನ್ನೂ ತ್ಯಜಿಸಿ ನಿರ್ವಾಣ ಪದವಿಯನ್ನು ಹೊಂದಿದ್ದೇನೆ. ತನಗಾಗಿ ಬಾಳದೆ ಪರರಿಗಾಗಿ, ಪರರ ಹಿತಕ್ಕಾಗಿ ಬಾಳುವವನ ಜನ್ಮವೇ ಧನ್ಯ, ಅಂತಹ ಜೀವನವೇ ಮಾನ್ಯ ಅಂತ ತಿಳಿದೆ. ನಿಮ್ಮ ಮೂಗುತಿಯ ಪ್ರಭಾವದಿಂದ ಎಲ್ಲದರಿಂದಲೂ ಮುಕ್ತನಾದೆ. ನಿಮ್ಮ ಆಶೀರ್ವಾದ ಪಡೆದು ನಾನು ಶಿವನ ಧ್ಯಾನದಲ್ಲಿ ಮುಳುಗಿ ನನ್ನ ಶೇಷ ಜೀವನವನ್ನು ದೋಷರಹಿತವಾಗಿ ಮಾಡಿಕೊಳ್ಳಬೇಕು. ವೇಮಣ್ಣ, ಮನುಷ್ಯ ಮಹಾದೇವನಾಗಬಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಇನ್ನು ಮುಂದೆ ಸಂಸಾರಸ್ಥನಾಗಿ ಮನೆ, ಮಡದಿ, ಮಕ್ಕಳೊಂದಿಗೆ ಜೀವನವನ್ನು ಸಾಗಿಸು. ಮನೆ, ಮಡದಿ, ಮಕ್ಕಳು, ಈ ಜೀವವಿರುವವರೆಗೂ ಮನೆ, ಆಮೇಲೆ ಯಾವ ಮನೆಯೂ ಇಲ್ಲ. ಈ ಜೀವರಹಿತವಾದ ದೇಹ ಹೊಸಲು ದಾಟೋವರೆಗೂ ಮಡದಿ, ಹೊಸಲು ದಾಟಿದ ಮೇಲೆ ಅವಳೂ ಇಲ್ಲ. ಮಸಣದವರೆಗೆ ಮಕ್ಕಳು, ನಂತರ ಅವರೂ ಇಲ್ಲ. ಮಸಣದಲ್ಲಿ ಮಣ್ಣಾದ ಮೇಲೆ ಆ ಮಹಾದೇವನೇ ಗತಿ. ಸದಾ ಭೋಗಿಯಾಗಿದ್ದ ನಾನು ಇಂದಿನಿಂದ ಎಲ್ಲವನ್ನೂ ತ್ಯಾಗ ಮಾಡಿ ಯೋಗಿ ಆಗುತ್ತೇನೆ. ತಾಯಿ, ನನ್ನನ್ನು ಕ್ಷಮಿಸು. ಯಾರಮ್ಮ ನೀನು? ನಾನು ನರಕ ಕೂಪದಲ್ಲಿರೋದನ್ನ ತಿಳಿಯದೆ ನಿಮ್ಮ ಮೈದುನನನ್ನು ಕೂಡ ನರಕ ಕೂಪಕ್ಕೆ ಎಳೆದ ಪಾಪಿ ಮೋಹಿನಿ. ನಿಮ್ಮ ಸ್ಥಾನಮಾನಗಳನ್ನು ಅರಿಯದೆ ನಿಮ್ಮ ಮೂಗುತಿಯನ್ನು ಕೇಳಿದ ಮಹಾಪಾಪಿ. ಅಮ್ಮ, ಮಾಡಿದ ತಪ್ಪನ್ನು ತಿಳಿದು ಅದಕ್ಕಾಗಿ ಕೊರಗೋ ನೀನು ಪಾಪಿ ಅಲ್ಲಮ್ಮ. ತಮ್ಮ ತಪ್ಪನ್ನು ತಿಳಿದು ಮತ್ತೆ ಆ ತಪ್ಪು ಮಾಡದೆ ಬಾಳುವವರೇ ನಿಜವಾದ ಮನುಷ್ಯರು.
ನನಗೆ ಜ್ಞಾನೋದಯವಾಗಿದ್ದೆ ನಿಮ್ಮ ಈ ಪವಿತ್ರವಾದ ಮೂಗುತಿಯಿಂದ. ನೀವು ವೇಮಣ್ಣನವರ ಬಳಿ ಹೇಳಿ ಕಳುಹಿಸಿದ ಎಲ್ಲವನ್ನೂ ತ್ಯಜಿಸಿ ನಿರ್ವಾಣಳಾಗಿ ನಿಮ್ಮ ಈ ಮೂಗುತಿಯನ್ನು ಧರಿಸಬೇಕೆಂಬುದರ ಅಂತರಾರ್ಥದ ಪರಮಾರ್ಥ ಈಗ ತಿಳಿಯಿತು. ಇಂದು ನನ್ನ ಸ್ತ್ರೀ ಜನ್ಮ ಪಾವನವಾಯಿತು. ತೆಗೆದುಕೊಳ್ಳಿ, ಇದು ನಿಮ್ಮಂತಹ ಪತಿವ್ರತೆಯರ ಹತ್ತಿರವೇ ಇರಬೇಕು. ನೀನೊಬ್ಬಳು ಒಳ್ಳೆಯವಳಾದರೆ ಸಾಲದಮ್ಮ, ನಿನ್ನಂಥ ಅನೇಕರನ್ನ ನೀನು ಉದ್ಧಾರ ಮಾಡಬೇಕು. ನಾನು ಅಷ್ಟು ಜ್ಞಾನಿಯಲ್ಲ ತಾಯಿ. ನಾನು ಇಲ್ಲಿ ವಿರಾಗಿಣಿಯಾಗಿ ಶಿವನ ಧ್ಯಾನದಲ್ಲಿ ನನ್ನ ಬಾಳನ್ನ ಕೊನೆ ಕಾಣಿಸುತ್ತೇನೆ. ಪಂಜರ ಪಂಜರ ಅಸ್ಥಿ ಪಂಜರ. ಶಿವ! ಅಮ್ಮ, ನೀರ್ ಕುಡಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನೀರು ಸಾಕಾ ಇನ್ನು ಬೇಕಾ? ಸಾಕಪ್ಪ, ಸಾಕು. ಅಲ್ಲ, ಇಲ್ಲಿಗೆ ನೀನ್ ಯಾಕೆ ಬಂದೆ? ಹೊಟ್ಟೆ ಹಸಿತಾ ಇತ್ತು. ಈ ಜಾಗದಲ್ಲಿ ಹಣ್ಣೇನಾದ್ರೂ ಸಿಗುತ್ತೇನೋ ಅಂತ ಹುಡುಕ್ತಾ ಬಂದೆ. ನೀನು ಶಿವ ಅಂತ ಕೂಗುದ್ಯಲ್ಲ, ಅದಕ್ಕೆ ನಾವು ಓಡ್ ಬಂದೆ. ನಿನಗೆ ಕಾಡು ಅಂದ್ರೆ ಭಯ ಇಲ್ವಾ? ನಾನು ಆ ಶಿವನ್ ಹೆಸರಿಟ್ಕೊಂಡಿದ್ದೀನಲ್ಲ, ನನಗೆಂತ ಭಯ. ನನಗೆ ಕಾಡು, ನಾಡು, ಬೀಡು, ಸುಡುಗಾಡು ಎಲ್ಲ ಒಂದೇ. ಹೋಗ್ಲಿ, ತಿನ್ನೋಕ್ಕೇನಾದ್ರೂ ಇದ್ರೆ ಕೊಡ್ತೀಯಮ್ಮ? ಹೊಟ್ಟೆ ತುಂಬಾ ಹಸಿತಾ ಇದೆ. ಅಯ್ಯೋ ನನ್ ಕಂದ, ಇನ್ನೂ ಊಟ ಮಾಡಿಲ್ವೇ? ಆ ಮರದ ಹತ್ರ ಊಟ ಇಟ್ಟಿದ್ದೀನಿ, ಬಾ ಬಾಪ. ಇದೇನಮ್ಮ, ಎಲ್ಲ ವಾಸನೆ ಬರ್ತಿದೆ. ಹಳಸೋಗಿದ್ಯಾ? ಈ ತಂಗಳೇ ನನಗೆ ಪಂಚಭಕ್ಷ್ಯ ಪರಮಾನ್ನ ಕಂದ. ಸರಿ ಬಿಡು, ನಾನು ಈ ತಂಗ್ಳೇ ತಿಂತೀನಿ. ಇರು, ಆ ಶಿವನನ್ನೇ ಬೇಡಿ ನಿನಗೆ ಒಳ್ಳೆ ಊಟನೇ ನೀಡ್ತೀನಿ. ಶಿವ, ಈ ಹಳಸಿದ ಅನ್ನವೇ ಪಂಚಭಕ್ಷ್ಯ ಪರಮಾನ್ನವಾಗಲಿ ತಂದೆ. ಅಮ್ಮ, ಅಮ್ಮ, ನಿನ್ನಲ್ಲಿ ಎಂತ ಅದ್ಭುತ ಶಕ್ತಿ ಇದೆ ನೋಡಿಲಿ. ಇದೆಲ್ಲ ಆ ಶಿವನ ಕರುಣೆ, ನಮ್ದೇನೂ ಇಲ್ಲ. ತಿನ್ನಪ್ಪ. ಆಹಾ, ಎಷ್ಟು ರುಚಿಯಾಗಿದೆ. ಆ ಶಿವ ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ಅಲ್ಲಮ್ಮ, ನಿನ್ನನ್ನ ಈ ಬಿಸಿಲಿನಲ್ಲಿ ದನ ಮೇಯ್ಸೋಕ್ ಕಳಿಸ್ತಾರಲ್ಲ, ಇದು ನ್ಯಾಯನಾ? ಅವ್ರಿಗೆಲ್ಲ ಶಾಪ ಕೊಡು ಶಿವನೇ ಅಂತ ಆ ಶಿವನ್ನ ಬೇಡ್ಕೋಬಾರ್ದೆ? ಕಂದ, ಗೋಸೇವೆ ಮಾಡೋಕೆ ಪುಣ್ಯ ಮಾಡಿರ್ಬೇಕು. ಗೋವಿನ ದೇಹದಲ್ಲಿ ಎಲ್ಲಾ ದೇವತೆಗಳೂ ಇದ್ದಾರೆ. ಅಂಥ ಗೋಸೇವೆ ಮಾಡೋ ಭಾಗ್ಯನ ನನಗ್ ಕೊಟ್ಟ ಅತ್ತೆ ಮಾವಂದ್ರು ಕೆಟ್ಟವರೇನು? ಹೌದಾ? ಅದೆಲ್ಲ ನಂಗೇನ್ ಗೊತ್ತು. ಆದ್ರೂ ನೀನ್ ಓರ್ಗೆತ್ತಿರು. ತಾವ್ ಮಾತ್ರ ಬಿಸಿ ಬಿಸಿ ಊಟ ಮಾಡಿ ನಿಂಗ್ ಮಾತ್ರ ತಂಗ್ಳನ್ನ ಕೊಟ್ಟು ಕಳಿಸ್ತಾರಲ್ಲ, ಅದು ಪಾಪ ಅಲ್ವಾ? ಇಲ್ಲ ಮಗು, ಅದು ಪಾಪವಲ್ಲ. ಅವರು ತಂಗಳನ್ನ ಕೊಡದೇ ಇದ್ರೆ ನಾನು ನಿನಗೆ ಇಂಥ ಊಟ ಕೊಡೋಕಾಗ್ತಿತ್ತ? ಇದೆಲ್ಲ ನಮ್ಮತ್ತೆ ಓರ್ಗಿತ್ತಿಯರ್ ಕರುಣೆ ತಾನೆ. ಅವರನ್ನ ಶಪ್ಸಿದ್ರೆ ಬೈದ್ರೆ ಆ ಶಿವ ಮೆಚ್ತಾನ? ನೀನೇ ಹೇಳು.
ಅಮ್ಮ, ನನಗೆ ನಿನ್ನ ಮಾತಿನಿಂದಲೇ ಹೊಟ್ಟೆ ತುಂಬೋಯ್ತು. ಈ ಊಟಕ್ಕಿಂತ ನಿನ್ನ ಮಾತೇ ತುಂಬಾ ರುಚಿಯಾಗಿದೆ. ಆ ಶಿವ ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ಆಹಾ ಶಿವ, ಎಲ್ಲ ನಿನ್ನ ಲೀಲೆ. ಅದಕ್ಕೆ ಬೇಡ, ಅದಕ್ಕೆ ಬೇಡ, ನನಗೆ ಕ್ಷಮಿಸ್ಬಿಡಿ ಅದಕ್ಕೆ. ಇನ್ಮೇಲೆ ಏನು ನೀವು ಕೇಳೋದಿಲ್ಲ. ಅದಕ್ಕೆ ನಿಮ್ಮ ಅಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡಿ ಅದಕ್ಕೆ. ಅಮ್ಮ, ಅದಕ್ಕೆ ಬಿಟ್ಬಿಡಿ ಅದಕ್ಕೆ. ನಾಗು, ಏನೇ ಇದು? ಏನ್ ನಿನ್ನ ಅವತಾರ? ಅಮ್ಮ ನೋಡಮ್ಮ, ಇಲ್ಲೆಲ್ಲ ಸರಿಯಾಗಿ ಕಸ ಗುಡಿಸಿಲ್ಲ, ಗುಡಿಸು ಅದಕ್ಕೆ ಅಂತ ಹೇಳ್ದೆ. ಅದಕ್ಕೆ ಇವಳು ನೀನೇ ಅವಳ ಕೇಳಕ್ಕೆ ಬಿಕ್ನಾಸಿ ಗಂಡನ್ ಬಿಟ್ಟು ಬಂದಿದ್ಯಾ, ನನ್ ಮೇಲೆ ಅಧಿಕಾರ ಚಲಾಯಿಸ್ತೀಯಾ ಅಂತ ಮಲ್ಗಚ್ ನೀರೆಲ್ಲ ನನ್ ಮುಖದ ಮೇಲೆ ಎರಚ್ಬಿಟ್ಲಮ್ಮ. ಏಯ್ ಮಲ್ಲಿ, ಬಾರೆ ಇಲ್ಲಿ. ಏನೇ ನನ್ನ ಮಗಳನ್ನ ಬಾಯಿಗೆ ಬಂದಾಗ ಬೈದು ಈ ಕೊಳ್ತು ನಾರ್ತಾ ಇರೋ ಕಲ್ಗಚ್ಚಿ ನೀರ್ನ ಅವಳ ಮುಖಕ್ಕೆ ಎರ್ಚಿದ್ಯಾ? ಎಷ್ಟೇ ಕೊಬ್ಬು ನಿನಗೆ? ಇಲ್ಲ, ನಾನೇನೋ ಮಾಡ್ಲಿಲ್ಲ ಅತ್ತೆ. ನೀನು ಏನು ಮಾಡ್ದೇನೆ ಹೇಳೋದಿಕ್ಕೆ ನನ್ನ ಮಗಳೇನು ಹುಚ್ಚಿನ? ಇರು, ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇಲ್ಲ ಅತ್ತೆ, ಬೇಡ ಅತ್ತೆ. ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ರೆ ನಿನ್ನನ್ನ ಇದ್ರೊಳಗೆ ಹಾಕಿ ಮುಳುಗಿಸ್ಬಿಡ್ತೀನಿ. ಹುಷಾರ್. ಪಾರ್ವತಿ, ಅಲ್ಲಿ ನೋಡು, ರಾಮರೆಡ್ಡಿ ಶ್ಯಾಮರೆಡ್ಡಿ ಬರುತ್ತಿದ್ದಾರೆ. ಈಗ ನೀನು ಮಲ್ಲಮ್ಮಳಾಗಿ, ನಾನು ಜಂಗಮನಾಗಿ ಸರಸ ಸಲ್ಲಾಪ ಮಾಡಬೇಕು. ಸ್ವಾಮಿ, ಮತ್ತೆ ಈ ನಾಟಕ ಬೇಕೆ? ಮಲ್ಲಮ್ಮನನ್ನು ಇನ್ನೂ ಪರೀಕ್ಷಿಸಬೇಕೆ? ದೇವಿ, ಚಿನ್ನ ಪುಟಕ್ಕಿಟ್ಟ ನಂತರವೇ ಅದು ಪರಿಪೂರ್ಣವಾಗುವುದು. ಮಲ್ಲಮ್ಮಳ ಭಕ್ತಿಯ ಪರಿಪಕ್ವತೆ ಜನಕ್ಕೆ ಅರ್ಥವಾಗಬೇಡವೇ? ಆ ಮಹಾಸಾಧ್ವಿಯ ಜೀವನ ಚರಿತ್ರೆ ಈ ಭೂಲೋಕದಲ್ಲಿ ಅಜರಾಮರವಾಗಿರಬೇಕಲ್ಲವೇ? ಮಲ್ಲಮ್ಮಳಿಗೆ ನಮ್ಮ ಸಾನ್ನಿಧ್ಯ ನೀಡಬೇಡವೇ? ನಿಮ್ಮ ಲೀಲೆಗಳು ಬಹಳ ವಿಚಿತ್ರ, ಅಷ್ಟೇ ಕಠಿಣ. ನಿಮ್ಮ ಲೀಲಾ ವಿನೋದದಲ್ಲಿ ನಾನೂ ಭಾಗಿಯಾಗುತ್ತೇನೆ. ಪ್ರಿಯೆ, ನೀನಿಲ್ಲದೆ ನಾನಿಲ್ಲ. ನಿನ್ನ ಸಾನ್ನಿಧ್ಯವೇ ನನಗೆ ಪರಮಾನಂದ. ನಾನು ನಿಮ್ಮನ್ನು ಬಿಟ್ಟಿರಲಾರೆ. ನೀವಿಲ್ಲದಿದ್ದರೆ ನಾನು ಹೂವಿಲ್ಲದ ಬಳ್ಳಿಯಂತೆ, ಹಣ್ಣಿಲ್ಲದ ಮರದಂತೆ ವ್ಯರ್ಥ. ನಾವು ಇಂಥ ಸ್ಥಳದಲ್ಲಿ ಈ ರೀತಿ ಬಹಿರಂಗವಾಗಿ ಸರಸವಾಡುವುದು ಸರಿಯೇ ಸ್ವಾಮಿ? ಆ ಸರಸಕ್ಕೆ ಸಮಯ ಸಂದರ್ಭ ಅಂತ ಏನಿದೆ? ನಮ್ಮದೇನು ಕಳ್ಳತನದ ಸರಸ ಅಲ್ಲವಲ್ಲ. ಬಾ, ಹತ್ತಿರ ಬಾ, ನನ್ನ ಬೆಗಿಯ ಪುಗೆಯಲ್ಲಿ ನಲಿದಾಡುವ. ಏನ್ರೋ ಏನ್ರೋ ನೀವ್ ಹೇಳ್ತಾ ಇರೋದು? ಹೌದಮ್ಮ, ಅಲ್ಲಿ ಅವರಿಬ್ರು ಸರಸ ಆಡೋದನ್ನ ನಾವಿಬ್ರು ಕಣ್ಣಾರೆ ನೋಡಿದ್ವಿ. ಈ ವಿಷಯ ನಿಮಗಿವತ್ತು ಗೊತ್ತಾಯ್ತಾ? ನನಗೆ ಶಿವರಾತ್ರಿ ದಿನಾನೇ ಗೊತ್ತಾಯ್ತು. ಅವತ್ತು ಸರ್ಸ ನಮ್ಮನೆ ಉಗ್ರಾಣದಲ್ಲಿ ಗುಟ್ಟಾಗಿ ನಡೀತಾ ಇತ್ತು. ಆದ್ರೆ ಇವತ್ತು ಊರಿಗೆಲ್ಲ ಗೊತ್ತಾಗೋಯ್ತಲ್ಲ. ಅಮ್ಮ, ಏನ್ ಚಿಂತಿಸ್ಬೇಡಮ್ಮ. ಈಗಲೇ ಪಂಚಾಯತಿ ಸೇರಿಸಿ ಆ ಮಲ್ಲಮ್ಮನ ಮಾನ ಕಳಿತೀನಿ. ಹೋಗೋದು ಅವಳ ಮಾನ ಅಲ್ಲ, ನಮ್ಮನೆ ಮಾನ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಾನು ಮೃತ ಸಂಜೀವಿನಿ ಕಷಾಯ ಕೊಟ್ಟು ಅವಳನ್ನ ಗುಟ್ಟಾಗಿ ಕೊಟ್ಟು ಕಲಿಸ್ಬಿಡ್ತೀನಿ. ಅದ್ರ ಬದಲು ನನ್ನೇ ಸಾಯಿಸ್ಬಿಡ್ರಿ. ಹೋಗ್ರ ಒಳಗೆ. ಅತ್ತೆ, ಈಗ ಏನ್ ಮಾಡೋದತ್ತೆ? ಆ ಮಲ್ಲಮ್ಮ ಹಾಳಾಗ್ ಹೋದ್ರೂ ಪರವಾಗಿಲ್ಲ, ಈ ಮನೆ ಸೊಸೆರೇ ಇಂಥವ್ರು ಅಂತ ಕೆಟ್ಟ ಹೆಸರು ನಮಗೂ ಬರುತ್ತಲ್ಲ ಅತ್ತೆ.
ಗಂಡನ್ ಜೊತೆ ಮಾನ ಮರ್ಯಾದೆಯಿಂದ ಬಾಳ್ತಿರೋ ನನಗೂ ಇವಳಿಂದ ಕೆಟ್ಟ ಹೆಸರು ಬರುತ್ತಲ್ಲಮ್ಮ. ಹೇ ಮಲ್ಲಿ, ಮಾನ ಇಲ್ದೋಳೆ, ಈ ಮನೇಲಿ ನಿನಗೆ ಸ್ಥಾನ ಇಲ್ಲ. ಆಹಾ ಏನ್ ನಯ ಮನೇಲಿ ವಿನಯ, ಬೀದಿಲಿ ಪ್ರಣಯ, ನಿನ್ ಮುಖಕ್ಕೆ ಅದೊಂದು ಹೇಳು. ಅತ್ತೆ, ಏನ್ ಇವ್ರು ಹೇಳ್ತಿರೋದು? ಏನೇ ಇದೆಲ್ಲ? ನೀನ್ ಆ ಕಳ್ಳ ಜಂಗಮನ್ ಜೊತೆ ಸರ್ಸ ಆಡ್ತಿದ್ದದನ್ನ ನಿನ್ ಭಾವಂದ್ರು ನೋಡಿ ಸುಳ್ಳ? ಅತ್ತೆ, ಹಾಗೆ ಕಿರ್ಚ್ಕೊಂಡ್ರೆ ಒಳ್ಳೆಯವಳಾಗ್ತೀನಿ. ಶಿವ ಶಿವ, ನನ್ಗೆ ಆವತ್ತೇ ಅನುಮಾನ ಬಂತು, ನಿನ್ನಂತ ನಡತೆ ಕೆಟ್ಟವಳು ಈ ಮನೇಲೇ ಇರಬಾರ್ದು, ನಿನ್ನಂತ ಮೂರು ಬಿಟ್ಟವಳು ಈ ಭೂಮಿ ಮೇಲೆ ಇರಬಾರ್ದು. ನಮ್ಮ ವಂಶಕ್ಕೆ ಕಳಂಕ ತಂದ್ಬಿಟ್ಟಿಯಲ್ಲೇ ಚಂಡಾಳಿ. ನೀನು ಕುಲಹೀನಳು, ಮಾನಹೀನಳು, ನೀನು ಹಾದ್ರಗಿತ್ತಿ, ನೀನು ಕುಲಟೆ, ನೀನು ಜಾರಿಣಿ. ಹೋಗಿ ಆಚೆ, ಈ ಮನೆಯಿಂದ ತೊಲಗಾಚೆ, ಮತ್ತೆ ಈ ಮನೆ ಕಡೆ ಬರ್ಬೇಡ. ನಡಿಯೇ.